ನಾವೆಲ್ಲ ಮತ್ತೆ ಈ ಮನೇಲಿ ಯಾವಾಗ ಸೇರ್ತೀವೋ ಏನೋ. ಇವತ್ತೆಲ್ಲ ನನಗೆ ನಿಮ್ಮ ಜೊತೆಲಿ ಕಳಿಬೇಕು ಅಂತ ಅನ್ನಿಸ್ತಾ ಇದೆ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ಹಾಡೋಣ, ಕುಣಿಯೋಣ. ಹೊಸ ಮನೆಗೆ ಸ್ವಾಗತ ಸುಸ್ವಾಗತ. ಎಲ್ಲ ಒಳಗಡೆ ಉಂಡ್ರಲ್ಲ. ಯಾಕೆ ರಾಜಪ್ಪ, ಹೊಸ ಮನೆ ಒಳಗಡೆ ನೀವು ಹಾಕಿಲ್ವಾ? ಬಾಲರಾಜ, ಒಳಗಡೆ ಹೋದ್ರೆ ಆಗೋ ಲಾಭ ಏನು, ಹೊರಗಡೆ ಇದ್ರೆ ಆಗೋ ನಷ್ಟ ಏನು? ಯಾಕಾರು ಕೇಳ್ದೋ ಇವ ಏನಿಗೆ? ರಾಜಪ್ಪ, ಯಾಕೆ ಏನು ಎತ್ತ ಅಂತ ನಿಮ್ನೇನಾರ ಕೇಳಿದ್ರೆ ಕಾಲ್ನಾಗಿರೋದನ್ನ ತಗೊಂಡು ಮಕ್ಕದ ಮೇಲೆ ಹೊಡೆದ್ಬಿಡಿ. ಕಾಲ್ನಲ್ಲಿರೋದು ತಗೊಂಡು ಮುಖದ ಮೇಲೆ ಹೊಡೆದ್ರೆ ಆಗೋ ಲಾಭ ಏನು, ಹೊಡಿದೇ ಇದ್ರೆ ಆಗೋ ನಷ್ಟ ಏನು? ಬಾಲರಾಜ. ರಾಜಪ್ಪ, ನಾನು ಬಿಟ್ಬಿಡಿ, ಎಲ್ಲಾರ ಹೋಗಿ ಬದುಕೊಂತೀನಿ, ತಲೆಗೆ ಕೈ ಹಾಕ್ಬಿಡಿ. ಯಪ್ಪ, ತಾಯಿ ದೇವರು ಈ ಬಿಕ್ನಾಸಿಗಳನ್ನೆಲ್ಲ ಒಂದು ಮಾಡೋದಕ್ಕೆ ನೋಡ್ತಿದ್ದಾರೆ. ಆ ದೇವರು ಅಂತ ಇರೋದಾದರೆ ನನ್ನ ತಾಯಿಗೆ ಮರವು ಕೊಡಲಿ, ಇಲ್ಲ ಈ ಮುಂಡವಕ್ಕೆ ಬುದ್ಧಿ ಕೊಡಲಿ. ನನ್ನ ಮನೆ ಬರೀ ಇಷ್ಟಕ್ಕೆ ಅರಮನೆ ರೇಂಜ್ಗೆ ಬಿಲ್ಡಪ್ ಕೊಡ್ತು ಮುದುಕಮ್ಮ. ಮೆಟ್ಲು ಹತ್ತಕ್ಕೆ ಎಗರಬಾರ್ದು ಅಳಿ ಅಂದ್ರೆ ಒಂದೊಂದೇ ಹೆಜ್ಜೆ ಮೇಲೇರ್ಬೇಕು. ಈಗ ಈ ಮನೆ, ಮುಂದೆ ಅರಮನೆ. ಸತ್ಯ, ಈ ರೂಮ್ ಓಕೆ ಅಲ್ವೇನೋ ನಮ್ಗೆ? ಯಜಮಾನ್ರೆ, ಅದು ನಮಗೆ ಅಲ್ಲ, ನನಗೆ. ಸುಮ್ನೀರ್ ಯಜಮಾನ್ರೆ, ರೂಮು ಅಂತ ತೋರಿಸ್ತೀರಾ, ಆಮೇಲೆ ಜಗಳ ಮಾಡಿ ನನ್ನನ್ನು ಹೊರಗಡೆ ಮಲಗಿಸ್ತೀರಾ. ಬರೀ ಇದೇ ಆಯ್ತು ಆಸೆ ಹುಡ್ಸೋದು. ಸಾಕು, ಡೌ ಮಾಡ್ಬೇಡ, ಬಾವಾಗ ಹೋಗೋಣ. ಯಾಕೆ ನೀನ್ ಯಾಕೆ ಈ ರೂಮ್ ನೋಡ್ತಿದ್ಯಾ? ಯಾಕೆ ಈ ರೂಮ್ಗೆ ನಿನ್ ಹೆಸರು ಬರ್ದಿದ್ಯಾ? ಇದ್ ನನ್ಗೆ ಬೇಕು. ಬೇರೆ ರೂಮ್ಗಳಿದೆ, ನೋಡ್ಕೋ ಹೋಗು. ಆಗಲ್ಲ, ನಾನು ಈ ರೂಮಲ್ಲೇ ಇರೋದು. ನರ್ಮದಾ, ನೀನ್ ನಮ್ಮನೆಗೆ ಬಂದಿರೋಳು ಕಣೆ. ನಿನ್ಗೆ ಯಾವ ರೂಮ್ ಕೊಡ್ತೀವೋ ಅದ್ ನಿಂದು, ನೀನೇ ಆಡ್ಸ್ಕೊಳ್ಳೋ ಹಾಕು. ಯಾರು ಕೊಟ್ಟಿದ್ದು ನಿಂಗೆ? ಏನೋ ಭಿಕ್ಷೆ ಆಗ್ತಿರೋ ಹಾಗೆ ಮಾತಾಡ್ತಾ ಇದ್ದೀರಾ? ಹೋಗ್ಲ ವಾಪಸ್ಸು. ಎಲ್ಲಾದ್ರೂ ತೊಲಗ್ ಸಾಯ್. ಏನ್ರು ಅದು ಬರ್ತಿದ್ದ ಹಾಗೆ? ಅಮ್ಮ, ಈ ಕೆಟ್ಟ ಹುಳಕ್ ಹೇಳು, ಅವಳು ಲಿಮಿಟ್ ಅಲ್ಲಿ ಇರೋದಕ್ಕೆ. ಇವಳನ್ನ ಬೇರೆ ರೂಮಲ್ಲಿ ಇಡಿ, ನನಗ್ ಬೇರೆ ರೂಮ್ ಬೇಕು. ಒಟ್ಟಿಗೆ ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾರೆ ವಿಲ್ಲು ಕ್ಯಾನ್ಸಲ್. ಆಟೆಯ ನೀವೆಲ್ಲ ಒಟ್ಟಾಗಿ ಅನ್ಯೂನ್ಯವಾಗಿ ಹೊಂದ್ಕೊಂಡು ಹೋಗ್ತೀರಿ ಅಂತಲೇ ಅವ ಆ ಕಂಡೀಷನ್ ಹೂಡಿರೋದು. ನೀವು ಹಿಂಗೆಲ್ಲ ಕಿತ್ತಾಡಿದ್ರೆ ಆಗಕ್ಕಿಲ್ಲ, ಕೆಲಸ ಎಲ್ಲ ಎಕ್ಕುಟ್ಟೋಯ್ತದ ಅಷ್ಟೇ. ನೋಡಿ, ಕಿತ್ತಾಡಂಗಿಲ್ಲ, ಹೊಂದ್ಕೊಂಡು ಹೋಗ್ಬೇಕು. ತಿಳಿತೇನು? ಅತ್ತಮ್ಮ, ಒಂದು ಲೋಟ ಹಾಲ್ಗೆ ಒಂದು 2 ಆನೆ ವಿಷ ಹಾಕ್ಬಿಟ್ಟು ತಗೊಂಡ್ಬರ್ತೀರಾ? ಕುಡ್ದು ಲಾಂಗ್ ಜರ್ನಿ ತಗೊಳ್ಳೋಣ ಅಂತ. ಅದ್ಯಾಕಳಿ ಅಂದ್ರೆ? ಮತ್ತಿನ್ನೇನತ್ತಮ್ಮ, ಇವನು ಬಾಯಿಂದ ಕೇಳಿಸ್ಕೊಳ್ಬೇಕಾ? ನಮ್ಮ ಕರ್ಮನ ಇದು. ಇವತ್ತು ಇವನು, ನಾಳೆ ದಾರಿ ಹೋಗೋ ನಾಯಿ ಬೇಕು ನಮ್ಮ ನೋಡಿ ಬೌ ಮ್ಯಾವ್ ಮ್ಯಾವ್ ಅನ್ನತ್ತೆ. ಅಲ್ಲಿ ತನಕ ಕಾಯೋದಿನಕ್ಕೆ? ಏ ಬಾಲರಾಜ, ಹರಣಿ ಇದ್ದಾಗ ಮಾತ್ರ ನಾಟಕ ಮಾಡಬೇಕು ಅನ್ನೋ ಕಂಡೀಷನ್ ಇರೋದು. ನಾವಿದ್ದಾಗ ಹೇಗ್ ಬೇಕಾದ್ರೂ ಇರ್ತೀವಿ. ನಾಲ್ಗೆ ಯೋಗ್ಯತೆ ತಕ್ಕಾಗಿರ್ಲಿ. ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ. ಸರಿ ಕಣವ, ನಾನು ನನ್ನ ಕೆಲಸ ಎಷ್ಟಾಯ್ತೋ ಅಷ್ಟೇ ನೋಡ್ಕೋಬೇಕು ಅಂತ ಅಂದರೆ ಲಾಯರ್ಗೆ ಇವಾಗಲೇ ಫೋನ್ ಮಾಡಿಬಿಟ್ಟು ಡೊಂಕುಬಾಲದ ಪ್ರಾಣಿಗಳು ನೆಟ್ಗಾಗಕ್ಕಿಲ್ಲ, ಆ ವಿಲ್ನ ಅರ್ಧ ಬಿಸಾಕ್ಬಿಡಿ. ಹಂಗೆ ಅವನಿಗೊಂದು ಫೋನ್ ಮಾಡ್ಬಿಟ್ಟು ಹೇಳ್ಬಿಡಿ, ನೀವು ಅನ್ಕೊಂಡಂಗೆಲ್ಲ ಆಗಕ್ಕಿಲ್ಲ ಅಂತ ಹೇಳ್ಬಿಡ್ತೀನಿ. ಹೇಳ ಕೈಯಲ್ಲಿರೋ ಮುತ್ತನ್ನ ಮಣ್ಣಿಗೆ ಹಾಕಬೇಡ ವೈಫೋ, ಕಡೆಗೆ ಮಣ್ಣೇ ತಿನ್ಬೇಕಾಗುತ್ತೆ. ವಿತೌಟ್ ಬ್ರಾಕೆಟ್ ಮಾತುಗಳು. ಅತ್ತಮ್ಮ, ಈ ಅವಮಾನ ನನ್ನ ಕೈಲಿ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅತ್ತಮ್ಮ. ಮಿಸ್ಟರ್ ಎಸ್ ಮೂರ್ತಿ, ಅವಮಾನ ಅನ್ನೋ ಪದದ ಅರ್ಥ ನಿಮಗೆ ಗೊತ್ತಿದ್ದಿದ್ರೆ ಹೆಂಡತಿ ಮನೆಯಲ್ಲಿ ಹಾಕಿ ತಿನ್ಕೊಂಡು ದಂಡ ಪಿಂಡವಾಗಿ ಬಿದ್ದಿರ್ತಿರ್ಲಿಲ್ಲ. ಕಟ್ಟಿರೋ ನಾಯಿಗೂ ನಿಮಗೂ ಒಂದೇ ವ್ಯತ್ಯಾಸ,
ಆ ನಾಯಿಗೆ ಬೆಲ್ಟ್ ಇರುತ್ತೆ, ನಿಮಗೆ ಬೆಲ್ಟ್ ಇಲ್ಲ. ಅತ್ತಮ್ಮ ನೀವು ಹೂ ಅನ್ನಿ ಅತ್ತಮ್ಮ. ಯಾಕೆ? ಇಲ್ಲ ನೀವು ಹೂ ಅನ್ನಿ ಅತ್ತಮ್ಮ. ಹ್ಞೂ ಅಂದ್ರೆ ತಪ್ಪಾಗಿಡ್ತೀನಿ, ಬೊಗಳಲ್ಲ ಅಷ್ಟೇ. ಮಗ ಸುಮ್ನಿರು, ಮನೆ ಸೂಪರ್ ಆಗಿದೆ, ಸೆಟ್ಲ್ ಆಗ್ಬಿಡೋಣ. ಆದ್ರೆ ನನ್ಗೆ ಈ ರೂಮೇ ಬೇಕು ಅಷ್ಟೇ. ಮಾಮ್, ಅವಳು ಹೇಳ್ದಾಗೆ ಆಗ್ಲಿ, ನೀವು ಬೇರೆ ರೂಮ್ ನೋಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನೋಡ್ಕೊಳ್ತೀನಿ ಕಣೆ. ಹೋಗೆ. ನನ್ನ ಕರ್ಮಕ್ಕೆ ಇವಳ ಜೊತೆಲೇ ಇರ್ಬೇಕಾ? ನನ್ನ ಜನ್ಮಕ್ಕಷ್ಟು. ಬಾರೋ ಇವನಪ್ಪ. ಯಜಮಾನ್ರೆ, ಅದೇನು ಚೆನ್ನಾಗಿದೆ, ಸೆಟ್ಲ್ ಆಗೋಣ ಅಂದ್ರಲ್ಲ, ಬನ್ನಿ ಅದನ್ನ ಮಾಡೋಣ. ಅತ್ತೆಮ್ಮ, ಮನೆ ಒಂಥರ ಸಖತ್ತಾಗಿದೆ, ಬನ್ನಿ ವೀಕ್ಷಿಸೋಣ. ರಾಜಪ್ಪ, ಏನ್ರಿ ನಿಮ್ಮ ಫ್ಯಾಮಿಲಿ? ಅಲ್ಲ, ತಿಗಣೆಗಿನ್ನ ಕಚ್ತಾರಲ್ರಿ, ಅದು ಹೆಂಗೆ ತಡ್ಕೊಂಡಿದ್ದೀರಿ ಅಂತ. ಬಾಲರಾಜ, ನನ್ನ ತಲೆಯನ್ನು ವೀಕ್ಷಿಸು. ಈಗಾಗಲೇ ಎಲ್ಲ ಉದುರೋಗಿದೆ, ಇನ್ನೇನಿದ್ರು ನಾನು ಉದುರಬೇಕು ಅಷ್ಟೇ. ಆಹಾ, ಒಳ್ಳೆ ಕಿತಾಪತಿ ಫ್ಯಾಮಿಲಿ. ಅಕ್ಕ ಅಕ್ಕ ಅಕ್ಕ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಅಕ್ಕ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಏನಾಯ್ತು ನಿನಗೆ? ಯಾಕೆ ಹೀಗೆ ಆಡ್ತಿದ್ಯಾ? ಏನೂ ಇಲ್ಲ ಕಣೆ. ಅಕ್ಕ, ನನ್ನ ಹತ್ರ ಹೇಳಕ್ಕೂ ಸಂಕೋಚನ ನಿನ್ಗೆ? ಸಂಕೋಚ ಏನೂ ಇಲ್ಲ, ನೀನೊಬ್ಳೇ ಹೋಗ್ಬಿಟ್ ಬಾ, ನಾನು ಎಲ್ಗೂ ಬರಲ್ಲ. ಇದ್ದಕ್ಕಿದ್ದಾಗೆ ಏನಾಯ್ತೀಗ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ನೀನು ಹೋಗ್ಬಾ. ಮತ್ ನನ್ ಜೊತೆ ಬರಕ್ ಏನ್ ಪ್ರಾಬ್ಲಮ್ ನಿನ್ಗೆ? ಅಕ್ಕ, ನೀನ್ ಏನು ಸರಿಯಾಗಿ ಹೇಳ್ತಿಲ್ಲ. ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ಏನು ಅಂತ ಹೇಳಕ್ಕ ಪ್ಲೀಸ್. ಯಾಕೋ ನೆನ್ನೆ ರಾತ್ರಿಯಿಂದ ಬರೀ ಕೆಟ್ಟ ಕೆಟ್ಟ ಯೋಚನೆಗಳು, ಕೆಟ್ಟ ಕೆಟ್ಟ ಕನಸುಗಳು. ನಿನ್ಗೇನೋ ಆಗ್ತಾ ಇರೋ ಹಾಗೆ, ನೀನು ಯಾವುದೋ ಒಂದು ಅಪಾಯದ ಜಾಗಕ್ಕೆ ಹೋಗ್ತಾ ಇರೋ ಹಾಗೆ, ನಾನು ಬೇಡ ಬೇಡ ಅಂದರೂ ನೀನು ಹಠ ಮಾಡ್ಕೊಂಡು ಅಲ್ಲೇ ಹೋಗ್ತಾ ಇರೋ ಹಾಗೆ. ಛೇ, ನಾನು ರಾಧಿಕಾ ಅಕ್ಕನ ಮಾತು ಕೇಳಬೇಕಿತ್ತು ಅಂತ ಕಣ್ಣೀರಿಡ್ತಾರೋ ಹಾಗೆ. ಹೀಗೆ ಏನೇನೋ ವಿಚಿತ್ರವಾದ ಕನಸುಗಳು, ಯೋಚನೆಗಳು. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣೆ. ನನ್ನ ಮನಸ್ಸೇ ಸರಿ ಇಲ್ಲ. ಅಕ್ಕ, ನೀವು ಮತ್ತೆ ಶುರು ಮಾಡ್ಕೊಂಡ್ರಾ? ನನಗೇನು ಆಗಲ್ಲ ಅಕ್ಕ, ನೀವು ಭಯ ಪಡಬೇಡಿ. ನನಗೆ ಗೊತ್ತಿತ್ತು ನೀನು ಹೇಗೆ ಹೇಳ್ತೀಯ ಅಂತ, ಅದಕ್ಕೆ ನಾನು ಹೇಳಿದ್ದು ನೀನೇ ಹೋಗ್ಬಿಟ್ಟು ಬಾ ಅಂತ. ಅಕ್ಕ, ನೀವು ಬರ್ದೇ ಇದ್ರೆ ಮನಸ್ಸು ಕೆಡೋದು ನಂದು. ನೀವು ಆ ಫ್ಯಾಮಿಲಿನ ನೋಡ್ಬೇಕಕ್ಕ. ನಿಮ್ಗೇನು ಅನ್ಸುತ್ತೆ, ಅವರೆಲ್ಲ ನಿಮ್ಗೆ ಹಿಡಿಸಿದ್ರ ಅನ್ನೋದೇ ನನಗೆ ಮುಖ್ಯ. ಗೊತ್ತು, ಅವತ್ತೇ ಹೇಳ್ದಿಯಲ್ಲ. ಮತ್ತಿನ್ನೇನು? ಸರಿ, ಈಗ ಎದ್ದು ಬೇಗ ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಾ. ಅಲ್ಲಿವರೆಗೂ ನಾನು ದೀಪ ಹಚ್ತಿರ್ತೀನಿ. ಯಪ್ಪ, ಮಿಸ್ಟರ್ ಗಾಡ್, ಇಲ್ಲಿವರೆಗೂ ನಾನೇನೇ ಮಾಡಿದ್ರು ನೀವೇ ನನ್ನ ಕೈ ಹಿಡಿದು ನಡೆಸಿದ್ದೀರಾ. ಆ ಸರೋಜಿನಿಯವ್ರ ಬಗ್ಗೆ ನಂಬಿಕೆ ಹುಟ್ಟೋ ಹಾಗೆ ಮಾಡಿದ್ದು ನೀನು. ಅವ್ರ ಮೂಲಕ ಹೊಸ ದಾರಿ ಕರ್ಕೊಂಡು ಹೋಗ್ತಾ ಇರೋನು ನೀನೆ. ಆ ಮನೆಯವರೆಲ್ಲ ಹೇಗೋ ಏನೋ ಒಂದು ಗೊತ್ತಿಲ್ಲ. ನನಗೇನ್ ಬೇಕು ಅಂತ ನಿನ್ಗೆ ಚೆನ್ನಾಗಿ ಗೊತ್ತು. ನನಗ ಆ ಫ್ಯಾಮಿಲಿ ಸರಿ ಅನ್ಸೋದಾದ್ರೆ ಆಗೋ ಹಾಗೆ ಮಾಡು. ನನಗ ಆ ಫ್ಯಾಮಿಲಿ ಸರಿ ಅಲ್ಲ ಅನ್ನೋದಾದ್ರೆ ನೀನೇ ತಪ್ಪಿಸ್ಬಿಡು. ನಿನ್ನನ್ನೇ ನಂಬಿದ್ದೀನಪ್ಪ. ಹರಿಣಿ, ಕಾರ್ ಬಂತು ಅನ್ಸುತ್ತೆ ಕಣೆ. ಹಾ, ಅಕ್ಕ, ಏನಕ್ಕ ಇದು? ಈಗ ಏನ್ ಮಾಡ್ಲಿ? ಇನ್ನೇನು ಮಾಡೋಕ್ಕಾಗುತ್ತೆ, ಮತ್ತೆ ಹಚ್ಬಿಡು. ವಾಟ್
ಈಸ್ ದಿಸ್ ಜಾನು? ಅರ್ಧರಾತ್ರಿಲಿ 6 ಕೋಟಿ ಹೊಡೆದ್ರೆ ಹೆಂಗಾಗುತ್ತೋ ಹಂಗಾಗಿದೆ ನಿನ್ ಗೆಟಪ್ಪು. ಯಾಕ ರಾಜು ನಾ ಚಲೋ ಕಾಣಂಗಿಲ್ಲ? ಬ್ಯೂಟಿಫುಲ್, ಕಲರ್ಫುಲ್ ಆಗಿ ಬೆದ್ರ ಬೊಂಬೆ ತರ ಇದೆಯಾ. ಬರಬ್ಬರೇ ಆತ್ ನೋಡು. ನೀ ನನ್ನ ಹೊಗಳಾಕ್ ಹತ್ತೀಯೋ ಏನ್ ಅಣಗಸಾಕ್ ಹತ್ತೀಯೋ ನನಗೊಂದು ಗೊತ್ತಾಗವಲ್ದು. ಬಿಟ್ಟು ಹಾಕೋ ಅದನ್ನೆಲ್ಲ. ಈಗ ಹರಿಣಿಗೆ ನೀನ್ ಮಾಡ್ತಿರೋದು ನಾಟಕ. ನನ್ನ ಅಕ್ಕ ಅಲ್ಲ ಅಂತ ಗೊತ್ತಾದ್ರೆ ಏನು ಮಾಡ್ತೀಯ ಜಾನು? ಸುಮ್ನಿರೋ ಮಾರಾಯ, ಮೊದ್ಲ ನನ್ನ ಹೊಟ್ಟೆಗ ಹಾವು ಓಡಾಡ್ದಂಗ ಆಕತ್ತೈತಿ. ಮತ್ತೆ ಮ್ಯಾಲ ಏನನ್ನ ಹೇಳಿ ಹೆದರ್ಸ್ತೀಯಲ್ಲ ನನಗ. ಯಾಕೆ ಜಾನಕಮ್ಮ ನಾಟಕ ಮಾಡೋದಕ್ಕೆ ಭಯ ಆಗ್ತಿದ್ಯಾ? ಅಲ್ಲನು ಮತ್ತ ಅವರು ನಾಟಕ ಮಾಡಕ್ ಹೇಳಿ ನನಗ್ ಪಜಿತಿ ಸಿಗಿಸ್ಬಿಟ್ರು ನೋಡು. ನೋಡು ಜಾನಕಮ್ಮ, ಮೊದಲು ಆಕ್ಟಿಂಗ್ ಮಾಡ್ಬೇಕಾದ್ರೆ ಕೈಕಾಲು ನಡುಗುತ್ತೆ, ಮೈಯೆಲ್ಲ ಬೆವರುತ್ತೆ, ಬಾಯಿ ತೊದರುತ್ತೆ, ಆಡ್ಬೇಕಾಗಿರೋ ಮಾತು ಮರ್ತು ಹೋಗುತ್ತೆ, ಆಮೇಲೆ ಬೆಬ್ಬೆಬ್ಬೆ ಅಂದ್ರೆ ಆಭಾಸ ಆಗುತ್ತೆ. ಎಲ್ಲ ನೋಡಿ ನಿನ್ನ ಹಿಹಿ ಅಂತ ನಗ್ತಾರೆ. ಹುಷಾರು. ಅಯ್ಯಯ್ಯ ಹೌದನ ಮಾರಾಯ, ನನಗಿದು ಯಾವುದು ಗೊತ್ತಾ ಇರ್ಲಿಲ್ಲ. ಯಾಕೆ ಹೇಳ್ದೆ? ನನಗೆ ಹೆದರಿಕೆ ಆಕತ್ತೈತೆ. ಅಯ್ಯ ಅವ್ರು ಫೋನ್ ಮಾಡಕತ್ತಾರ. ಟೆನ್ಷನ್ ಬಿಡು, ಫೋನ್ನಲ್ಲಿ ಮಾತಾಡು. ಹಲೋ ಅವರ ಬರಕತ್ತೀರಿ? ಹೌದ್ರಿ, ಆತ್ರಿ ಬರ್ರಿ ಬರ್ರಿ ಬರ್ರಿ. ಏ ಅವ್ರು ಬರಾಕತ್ತಾರಂತ, ಲಗುನ ಹೋಗು, ತಯಾರಾಗು. ಒಂದು ಪೆಗ್ ಹಾಕು, ನಿಂಗೂ ಟೆನ್ಷನ್ ಇಳಿಯುತ್ತೆ. ಅಯ್ಯೋ ದೇವ್ರ, ಏನು ಕಾಟ ಕೊಡ್ತೀಯ ಮಾರ, ಹೋಗು. ಜಾನು ಚಿಯರ್. ಬರೇ ಆತ್ ನೋಡು. ಅಲ್ಲ ಎಲ್ರು ಎಷ್ಟು ಆರಾಮಾಗಿ ಕುಂತಿರ ನೀವು. ಅಲ್ಲ ಅವ್ರು ನೋಡಿದ್ರ ಹುಡುಗಿ ಕರ್ಕೊಂಡ್ ಬರಾಕತ್ತೀನಂತ ಹೇಳಿದ್ರು. ಹೇಳ್ರಿ, ತಯಾರಾಗ್ರೆ. ಅಯ್ಯೋ ಇನ್ನೂ ಬರ್ಲಿಲ್ಲ ತಾನೆ, ಯಾಕೆ ಇಷ್ಟು ಓದಾಡ್ತಾ ಇದೀಯಾ? ಏ ನರ್ಮದ, ಆ ಹುಡುಗಿ ಬರಾಕತ್ತಾಳ, ನಾ ಹೇಳಿದ್ರು ಸುಮ್ನೆ ಕುಂತಿಯಲ್ಲ, ಏನು ಚಿಂತಿನೇ ಇಲ್ಲ ನಿನಗ? ಅಯ್ಯೋ ಶಿವನೇ, ಅದ್ರಲ್ಲಿ ಟೆನ್ಷನ್ ಏನಿದೆ, ನೀವು ಒಳ್ಳೆ. ಅಯ್ಯ ದೇವ್ರ, ಇವ್ರು ಯಾರಿಗೂ ಯೋಚನೆನೇ ಇಲ್ಲ. ನಾನೊಬ್ಬಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳಿ? ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಆರಾಮ್ ಕುಂತು ಬಿಡ್ತೀನಿ. ಹೋಗತ್ತ ಯಾಕ್ರಿ ಅವರ, ಯಾಕೆ ನಗಾಕತ್ತೀರಿ? ಎಲ್ಲ ನಿಮ್ಮವ. ನೀನೇನು ಮಾತಾಡ್ಬೇಡ. ನೋಡು ಹೇಗಿದ್ದಾಳೆ ನಮ್ಮ ಹುಡುಗಿ, ನಿನ್ನ ಕುಟುಂಬಕ್ಕೆ ಸರಿತೂಗ್ತಾಳ? ಚಲೋ ಅದಾಳ್ರಿ. ಒಳಗ ನೀನ್ ನೋಡಕ ಎಲ್ರು ಕಾಯಕತ್ತಾರ. ನನ್ನ ನೋಡಕ್ಕ ನಾನು ಯಾರು ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಸುಮ್ನ ಎಲ್ರು ಕಿವಿಗೆ ಹಾಕಿನಿ, ಹುಡುಗಿ ಬರ್ತಾಳ ನೋಡ್ರಿ ಅಂತ. ಈ ಮನೆಯವರೇ ಹಾಗೆ, ಅಪರಿಚಿತರು ಕೂಡ ಈ ಮನೆಗೆ ಬಂದರೆ ನೆಂಟರಾಗ್ಬಿಡ್ತಾರೆ, ಅಷ್ಟು ಬೇಗ ಹಚ್ಕೊಂಡ್ಬಿಡ್ತಾರೆ. ಅವರು ನೋಡಿದ್ಮೇಲೆ ಹರಿಣಿನೇ ನಿರ್ಧಾರ ಮಾಡಲಿ ಅಲ್ವಾ ಹರಿಣಿ? ಅಕ್ಕ ಅವಳು ಹೇಳೋದು ಸರಿನೇ. ಮೊದಲು ನಿನಗಿಷ್ಟ ಆಗುತ್ತಾ ನೋಡು. ಅಯ್ಯ ಅವರ ಇಲ್ಲೇ ನಿಂತ್ರಲ್ರಿ, ಬರ್ರಿ ಒಳಗ. ನಮೋ ನಮಃ ಮಾತೃಶ್ರೀ. ಅವರು ನಿಮ್ಮನ್ನ ಮಾತೃಶ್ರೀ ಅಂದ್ರಲ್ಲ ಮೇಡಮ್. ಜಾನಕಿ, ನಿನ್ನ ತಮ್ಮನಿಗೆ ಎಲ್ಲ ವಿಷಯ ಹೇಳಿದ್ಯಾ ತಾನೆ? ಹೇಳಿದ್ರಿ ಅವರ, ಅವ ಅಭ್ಯಾಸ ಬಲಕ್ಕ ಹಂಗಂದ, ನೀವು ಅಭ್ಯಾಸ ಬಲಕ್ಕ ಹಿಂಗಂದ್ರಿ. ಇವರು ಜಾನಕಿ ಒಡನಾಡಿಗಳು, ಹಾಗಾಗಿ ನಮಗೂ ಮಾತೃಶ್ರೀ. ನಮಗೆ ಬಿಡಿ, ಜೋಂಬ್ ಹತ್ತಿದ್ರೆ ಜಗವೇ ತೊಟ್ಟಿಲು, ಆಮೇಲೆ ಮಾತೃಶ್ರೀ ಜೋಗುಳ. ಅರ್ಥವಾಗಿದ್ರೆ ಸಂತೋಷ, ಆಗದೇ ಇದ್ರೆ ದುಃಖ ಇಲ್ಲ. ನಮ್ಮ ಯಜಮಾನ್ರು ಯಾವಾಗ್ಲೂ ಹೀಗೆ ತಮಾಷೆಯಿಂದ ಮಾತಾಡ್ತಾನೆ ಇರ್ತಾರೆ. ನೀನೇ ನಮ್ಮ ಹರಿಣಿ?
ಆಹಾ ಎಷ್ಟು ಲಕ್ಷಣವಾಗಿದೆಯಾ. ಬಂದ ಹಾಗೆ ನಿಂತಿಂದ ಹಾಗೆ ಮಾತುಗಳು ಶುರು ಮಾಡಿಬಿಟ್ರೆ ಪ್ರೋಗ್ರಾಮ್ ಎಕ್ಕುಟ್ಟೋಗುತ್ತೆ ವೈಫು. ಹೌದು ರೀ, ಪಾಪ ಪುಟ್ಟಿ ಈಗ ತಾನೇ ಮನೆಗೆ ಬಂದಿದ್ದಾಳೆ. ಬಾಮ್ಮ ಬಾ. ರಾಜು, ಅವ್ವ ನಮಸ್ಕಾರ ಮಾಡ್ತೀಯಲ್ಲ, ಅಷ್ಟು ತಿಳಿಯಂಗಿಲ್ಲ ನಿನಗೆ? ರಾಜು, ಹರಣಿ ಈ ಮನೇಲಿ ಇರೋವರೆಗೂ ಆಗಬಹುದು ತಾಯಿ. ನೋಡಿದ್ಯಾ, ಕೆಟ್ಟತನದ ಅಡ್ರೆಸ್ಸೇ ಇಲ್ಲದ ಹಾಗೆ ಒಳ್ಳೆತನದ ನಾಟಕ ಶುರು ಮಾಡಿದಾಳೆ ನಿನ್ನ ಸೊಸೆ ಮುದ್ದು. ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು, ನೆನ್ಪಿಟ್ಕೋ. ಅನಿ, ನರ್ಮದಾ, ನೋಡಿ ಇಲ್ಲಿ ಹರಣಿ ಬಂದಿದ್ದಾಳೆ. ಸಾರಿ ಅತ್ತೆ, ಅದು ಹೂವು ಬಿದ್ದುಬಿಟ್ಟಿತ್ತು, ಅದಕ್ಕೆ ಅದನ್ನ ವಾಪಸ್ ಇಡ್ತಿದ್ದೆ. ಅಯ್ಯೋ, ಅದಕ್ಕೆ ಯಾಕೆ ತಪ್ಪು ಮಾಡಿದವ್ರ ಥರ ಆಡ್ತಿದ್ದೀರಾ? ಪ್ರೀತಿ ತಪ್ಪಲ್ಲ, ಇದು ಜೇನುಗೂಡು. ವಿರಹ, ತರಹ, ಪ್ರೀತಿ, ಕಲಹ ಎಲ್ಲ ಪಬ್ಲಿಕ್ ಆಗಿರೋ ಈ ಹಾಲ್ನಲ್ಲೇ ಆದರೂ ಓಕೆ ಓಕೆ ಓಕೆ. ಚಿಂತೆ ಯಾಕೆ ಯಾಕೆ ಯಾಕೆ? ಇವ್ರ ಮಾತುಗಳು ತಕ್ಷಣಕ್ಕೆ ಅರ್ಥನೇ ಆಗಲ್ಲ ಅಲ್ವಾ? ತಕ್ಷಣಕ್ಕೇನಮ್ಮ, ಇಷ್ಟು ವರ್ಷಗಳಿಂದ ಇವ್ರ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ, ಈಗಲೂ ಅರ್ಥ ಆಗ್ತಿಲ್ಲ. ಇವನ ಮಾತು ಅರ್ಥ ಆದವರಿಗೆ ಹೃದಯ ಕಲಕುತ್ತೆ. ಹೌದೌದು. ಏನ್ ಮಾಡ್ಕೊಂಡಿದ್ದೀರಿ ಹರಿಣಿಯವರು? ಓದ್ತಾ ಇದ್ದೀನಿ. ಈಜಿಯಿಂದಾನೇ ಪಾರ್ಟ್ ಟೈಮ್ ಟೈಪಿಂಗ್ ಜಾಬ್ ತಗೊಂಡಿದ್ದೀನಿ. ಅಲ್ಪ ಸ್ವಲ್ಪ ದುಡಿತೀನಿ. ನಾನ್ ತುಂಬಾ ಸಿಂಪಲ್ ಹುಡುಗಿ ಬಿಡಿ. ಅದೇ ಕರೆಕ್ಟು. ಹೊಟ್ಟೆ ತುಂಬದ ಮೇಲೂ ತಿಂತೀವಾ? ದಿನಕ್ಕೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟೇ ದುಡಿಬೇಕು ಅಲ್ವೇನ್ರಿ? ಹೌದು ಹೌದು, ತುಂಬಾ ಚೆನ್ನಾಗಿ ಹೇಳಿದೆ ಸ್ವೀಟ್ ಆರ್ಟ್. ಜೇಬು ತೂತಾಗಿದ್ರೆ ಕಷ್ಟ ಅಲ್ವಾ? ಇವರು ನನ್ನ ಮಗ ಮತ್ತು ಸೊಸೆ. ಗುರುತಿಟ್ಕೊಳ್ಳಮ್ಮ ಹರಿಣಿ. ಹಾಗೆ ಅವರ ಮಾತುಗಳನ್ನು ಯಾಕೆ? ಗಿಳಿ ಪಾಠದ ಹಾಗೆ ಪ್ರೀತಿಸೋದ್ ಬಿಟ್ರೆ ಈ ಜೋಡಿಗಳಿಗೆ ಬೇರೆ ಏನು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಯಜಮಾನ್ರು, ಅಲ್ವೇನ್ರಿ? ಹಾಯ್ ಹರಿಣಿ ಅಕ್ಕ. ಇವನು ಜೂನಿಯರ್ ಅನಿರುದ್ಧ, ಮಿಸಸ್ ಅನಿರುದ್ಧ ಅವರ ಕೊಡುಗೆ. ಸುಮ್ನಿರಿ ಮಿಸ್ಟರ್ ನರ್ಮದಾ. ಅದೇನು ಮಿಸ್ಟರ್ ನರ್ಮದಾ ಅಂತ? ಅಂದ್ರೆ ಮದುವೆ ಆದ ತಕ್ಷಣ ಗಂಡಿನ ಹೆಸರು ಹೆಣ್ಣಿಗೆ ಸೇರುತ್ತೆ, ಹಾಗೆ ಹೆಣ್ಣಿನ ಹೆಸರು ಕೂಡ ಅರ್ಧ ಗಂಡಿಗೆ ಸೇರ್ಬೇಕು ಅಂತ ಹೀಗೆ ಕರಿತೀವಿ. ಸೋ ನೈಸ್, ನನಗೆ ತುಂಬಾ ಖುಷಿ ಆಯ್ತು. ನಮಗೂ ಅದೇ ಬೇಕಾದದ್ದು. ನಿಮ್ಮ ಖುಷಿಯೇ ನಮ್ಮ ಖುಷಿಯು. ಬ್ರಾಕೆಟ್ನಲ್ಲಿ ಸ್ವಲ್ಪ ಕಷ್ಟ. ರಾಜು, ಸುಮ್ನಿರಪ್ಪ, ನಿನ್ನ ಬಾಯಿಗೆ ಸಕ್ಕರೆ ಹಾಕ. ಸತ್ಯ, ಇವರಲ್ಲಿ ಇಬ್ಬರಿದ್ದಾರೆ. ಇದ್ರಲ್ಲಿ ಯಾರು ಹರಿಣಿ? ಸಿಂಪಲ್ ಅವರೇ, ಪರ್ಪಲ್. ಕರೆಕ್ಟಾ ಮಾಮ್? ಹ್ಞೂ, ನಿನ್ ಗಂಡ ಹೇಳಿದ್ಮೇಲೆ ಹೇಗ್ ತಪ್ಪಾಗುತ್ತೆ? ಅದ್ ಸರಿ, ನಾನೇ ಹರಣಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ತುಂಬ ಸಿಂಪಲ್ ಇವ್ರೆ. ಈಗ ನೋಡಿ, ಮಗುನ ನೋಡಿದ ಕೂಡಲೇ ಅದರ ಅಪ್ಪ ಅಮ್ಮನ ಮನಸ್ಸಿಗೆ ಹೆಂಗೆ ಅನ್ಸುತ್ತೋ ಹಂಗೆ ಹೆಸರಿಡ್ತಾರಂತೆ. ಉದಾಹರಣೆಗೆ ಮಗು ನೋಡೋಕೆ ನಂತರ ಒಂಚೂರು ಬೆಳ್ಳ ಕಂಡ್ರೆ ಮಗು ಶ್ವೇತ ಅಂತ ಹೆಸರಿಡ್ತಾರೆ. ನೋಡೋಕೆ ಕಣ್ಣು ಒಂಚೂರು ಚೆನ್ನಾಗಿದ್ರೆ ಮೀನಾ ಅಂತ ಹೆಸರಿಡ್ತಾರೆ. ಬಹುಶಃ ನಮ್ಮ ಅತ್ತೆ ಮಾವರಿಗೆ ಏನೋ ಕನ್ಫ್ಯೂಷನ್ ಆಗಿ ಅನುಪಮ ಅಂತ ಇಟ್ಟಿದ್ದಾರೆ. ನೀವು ನೋಡೋಕೆ ಜಿಂಕೆ ಥರನೇ ಇದ್ದೀರಾ, ಬಹುಶಃ ಹರಿಣಿ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಅನ್ಸುತ್ತೆ, ಅಲ್ವೇನ್ರಿ? ಅವ್ರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ.